ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಬರೀ 1 ಮೂವಿ ಮಾಡಿಲ್ಲ, 2 ಮೂವೀಸ್ ಕೂಡ ಮಾಡಿದ್ದೀನಿ. ತುಂಬಾ ಜನ ಕೇಳ್ತಿದ್ರು ದುಡ್ಡು ಬಂತು ಅಂತ. ಈ ವಿಡಿಯೋ ಕೂಡ ಇವತ್ತು ಕೂಡ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರು, ನೀನು ನೋಡೋಕ್ಕೂ ಅಷ್ಟು ಚೆನ್ನಾಗಿಲ್ಲ, ಏನು ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ಯಾ. Hi and welcome back to my channel. So this is my first video of 2025 and I wish you all of you a very happy new year. So ನನ್ನ ಹತ್ರ ಟ್ರೈಪಾಡ್ ಇಲ್ಲ, ಏನೂ ಇಲ್ಲ, ಲೈಟಿಂಗ್ ಇಲ್ಲ, ಸೊ ಅದಕ್ಕೆ ಬಿಸಿಲಲ್ಲಿ ಕೂತಿದ್ದೀನಿ. ಸೊ ಐಮ್ ಸಾರಿ ಫಾರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ತುಂಬ ಬೇಗನೆ ನಾನು ಎಲ್ಲ ಕರೆಕ್ಟಾಗಿ ವೀಡಿಯೋಸ್ನ ಮಾಡ್ತೀನಿ. ಸೊ ಇವತ್ತು ವಿಡಿಯೋ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಮತ್ತು ನಾನು ಫೇಸ್ಬುಕ್ ಅಕೌಂಟಲ್ಲಿ ಕೂಡ ಸ್ಟೋರಿ ಹಾಕಿದ್ದೆ ಆ್ಯಂಡ್ ಥ್ರೆಡ್ಸ್ ಆ್ಯಪಲ್ಲಿ ಕೂಡ ಒಂದು ಪೋಸ್ಟ್ ಮತ್ತು ಒಂದು ಸ್ಟೋರಿ ಹಾಕಿದ್ದೆ. ಇಟ್ ವಾಸ್ ರಿಲೇಟೆಡ್ ಟು ಒಂದು ಮೂವಿಯಲ್ಲಿ ನಾನು ಪಾರ್ಟ್ ಆಗಿದ್ದೆ. ಅದು ಸ್ಮಾಲ್ ಬಜೆಟ್ ಮೂವಿ ಆಗಿರಲಿ ದೊಡ್ಡ ಬಜೆಟ್ ಮೂವಿ ಆಗಿರಲಿ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಆ್ಯಂಡ್ ಆ ಮೂವಿ ಅಲ್ಲಿ ಒಬ್ಬರೇ ಹೀರೋಯಿನ್ ಇರೋದು, ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಆ್ಯಕ್ಷನ್ ಕ್ವೀನ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್. ಸೊ ಇದು ಈ ವಿಡಿಯೋ ಬಂದುಬಿಟ್ಟು ನಾನು ಪೋಸ್ಟ್ ಮಾಡಿದಾಗ ತುಂಬ ಕ್ವೆಶನ್ಸ್ ಇತ್ತು. ಹಲವಾರು ಜನ ಯಾಕೆ ಹೆಂಗಾಯಿತು, ಹೆಂಗೆ ಬಂದೆ, ಯಾವ ಕ್ಯಾಪಲ್ಲಿ ಆಯಿತು ಅಂತ ಎಲ್ಲ ತುಂಬ ಕ್ವೆಶನ್ಸ್ ಕೇಳಿದರು. ನನಗೆ ಒಬ್ರಿಗೂ ಆನ್ಸರ್ ಮಾಡಿರಲಿಲ್ಲ. ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್. ಸೊ ಅವಾಗ ನಾನು ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡ್ತಾರೆ. ಸೊ ಅವಾಗ ನಾನು ಯಾರಿಗೂ ಆನ್ಸರ್ ಕೊಡಬೇಕಾಗಿರಲ್ಲ. ಸೊ ಅದಕ್ಕೆ ಈ ವಿಡಿಯೋ. ಸೊ ಆ್ಯಕ್ಚುಲಿ ಆ ಶಾರ್ಟ್ ಬಂದುಬಿಟ್ಟು ನಾನು 3.5-4 years ಬ್ಯಾಕ್ ಶೂಟ್ ಮಾಡಿದ್ದು ಮೂವಿ ಸೀನ್ ಅದು. ಸೊ ನಾನು ಬರೀ 1 ಮೂವಿ ಮಾಡಿಲ್ಲ, 2 ಮೂವೀಸ್ ಕೂಡ ಮಾಡಿದ್ದೀನಿ. ಆ್ಯಂಡ್ ನೀವು ನಂಬ್ತಿರೋ ಬಿಟ್ಟಿರೋ ಫಸ್ಟ್ ಮೂವಿ ನಂಗೆ ಗೊತ್ತಿತ್ತು, ಅದು ಉಗ್ರವತಾರ ಮೂವಿಯಲ್ಲಿ ನಾನು ಸ್ಟೂಡೆಂಟ್ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಆ ಸ್ಟೂಡೆಂಟ್ ಪಾತ್ರ ಬಂದುಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಹಿಂದಿನ ದಿನ ರಾತ್ರಿ ಬಂದುಬಿಟ್ಟು ಕಾಲ್ ಮಾಡಿಬಿಟ್ಟು ಗುರುಮೂರ್ತಿ ಸರ್ ಅನ್ನೋ ಡೈರೆಕ್ಟರ್ ಕಾಲ್ ಮಾಡಿಬಿಟ್ಟು ಹಿಂಗೆ ಇಂಟ್ರೆಸ್ಟೆಡ್ ಇದೆಯಾ ಅಂದರೆ, ನೆಕ್ಸ್ಟ್ ಡೇ ಲೊಕೇಶನ್ಗೆ ಬಾಮ್ಮ. ಅದು ಲೊಕೇಶನ್ ಬಂದುಬಿಟ್ಟು ನೈಸ್ ರೋಡ್ ಹತ್ರ ಯಾವುದೊಂದು ಫ್ಯಾಕ್ಟ್ರಿ ಅಲ್ಲಿ ಆಗಿದ್ದು. ಸೊ ಅಲ್ಲಿಗೆ ಹೋಗಿ ಅಲ್ಲಿಗೆ ನಂಬಕ್ಕೆ ಆಗಲ್ಲ, ಅದು ಯಾರೋ ಪ್ರ್ಯಾಂಕ್ ಕಾಲ್ ಅದು ಇದು ಅಂತ ಎಲ್ಲ ತುಂಬ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ಆ ಟೈಮಲ್ಲಿ ನಮ್ಮಪ್ಪ ನನ್ನ ಕರ್ಕೊಂಡು ಹೋಗಿ ಎಲ್ಲ ಒಳ್ಳೆ ಫುಲ್ ಹೊಸ ವರ್ಲ್ಡ್ ಎಂಟರ್ ಆಗೋಷ್ಟು ಅಷ್ಟು ಖುಷಿ ಆಯಿತು. ನಿಜವಾಗ್ಲೂ ಮೂವಿ ಶೂಟ್ ಆಗ್ತಿದೆಯಾ, ರಿಲೀಸ್ ಆಗುತ್ತಾ, ರಿಲೀಸ್ ಆಗೋ ಮೈಂಡೇ ಇಲ್ಲ. ನಾನು ಎಲ್ಲ ಅದು ಆ್ಯಕ್ಟರ್ಸ್ನ ನೋಡ್ತಿರ್ತೀನಿ. ಮತ್ತು ನಾನು ಬಡವ ರಾಸ್ಕಲಲ್ಲಿ ಮೂವಿ ಅಲ್ಲಿ ಕೂಡ ಮಾಡಿದ್ರು. ಮತ್ತು ನಮ್ಮ ಕಾಲೇಜಿಗೆ ಒಂದ್ಸಲ ಬಂದಿದ್ದರು ಅವರು ನಿರಂಜನ್ ಸರ್, ಅವರು ಕೂಡ ಇದ್ದರು ಆ ಮೂವಿಯಲ್ಲಿ. ನಂಗೆ ಸೀರಿಯಸ್ಲಾಗಿ ಗೊತ್ತಿರಲಿಲ್ಲ ಯಾರ್ಯಾರೋ ಇದ್ದರು, ಅವ್ರ ಹೆಸರು ಕೂಡ ನಂಗೆ ಗೊತ್ತಿರಲಿಲ್ಲ. ಅಷ್ಟು ಚಿಕ್ಕವಳಾಗಿದೆ ನಾನು, ಮೇ ಬಿ ಲೈಕ್ 8th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡಲ್ಲಿ. ನಾನು ಕಾಲೇಜಲ್ಲಿ ಹಾಸ್ಟೆಲೆಲ್ಲ ಹೋದ್ಮೇಲೆ ಏನಂಗೆ ಗೊತ್ತಾ ನಾನು 2 ಮೂವೀಸಲ್ಲಿ ಆ್ಯಕ್ಟ್ ಮಾಡೀನಿ ಅಂದರೆ ಯಾರೂ ನಂಬ್ತಾನೆ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಮೂವಿ ರಿಲೀಸ್ ಆಗಿದೆ ಐಡಿಯಾ ಕೂಡ ಇರಲಿಲ್ಲ. ನಾನು ಸುಮ್ಮನೆ ಮನೇಲಿದ್ದೆ, ಮೊನ್ನೆ ಹೋಗ್ಬಿಟ್ಟು ಹೌದಲ್ವಾ ನಾನು ಮೂವಿ ಶೂಟ್ ಮಾಡಿದ್ದೀನಿ, ರಿಲೀಸ್ ಆಯಿತು ಇಲ್ವೋ ಅಂತ ನೋಡೋಕ್ಕೆ ಹೋಗ್ಬಿಟ್ಟು ಉಗ್ರವತಾರ ಅಂತ ನೋಡಿದೆ. ಆಮೇಲೆ ಟ್ರೇಲರ್ ಇತ್ತು. ಟ್ರೇಲರ್ ಅಂದರೆ ಅಷ್ಟು ದೊಡ್ಡದು ಮೂವಿ, ಹೆಂಗೆ ನಾನು ಆ ಪಾಠ ಆಗಿರ್ತೀನಿ, ಟ್ರೇಲರ್ ಹೆಂಗೆ ಕಾಣಿಸ್ಕೊತೀನಿ ಅಂತಲೇ ಡೌಟಲ್ಲಿ ಹೋಗಲಿ ಬಿಡು. ನಾನು ಆ ಮೂವಿ ಪಾಠ ಆಗಿದೆ, ಸೊ ನಾನು ಅದು ನೋಡಲೇಬೇಕಾಗಿತ್ತು ಅಂತ ನೋಡಿದೆ. ಅದಾದಮೇಲೆ ಸೀರಿಯಸ್ಲಿ ನಾನು ಇನ್ನೊಬ್ರು ಹೀರೋಯಿನು ಲಕ್ಷ ಅಕ್ಕ ಅಂತ ಅವ್ರ ಪಕ್ಕನೇ ನಿಂತ್ಕೊಂಡು ಅದು ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು. ಬಟ್ ನಾನು ಆ ಮೂವಿನ ನೋಡೋಕ್ಕಾಗಲಿಲ್ಲ, ಬುಕ್ ಮೈ ಶೋ ಅಲ್ಲಿ ನೋಡಿದೆ. ಬಟ್ ಆ ಮೂವಿ ಇವಾಗ ಥಿಯೇಟರಲ್ಲಿ ಪ್ಲೇ ಆಗಿಲ್ಲ, ಯೂಟ್ಯೂಬಲ್ಲಿ ಕೂಡ ಇಲ್ಲ. ಸೊ ಐ ಡೋಂಟ್ ನೋ. ಇದು ನನ್ನ ಫಸ್ಟ್ ಮೂವಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ರು ಎಷ್ಟು ದುಡ್ಡು ಬಂತು ಅಂತ. ಆವಾಗ ನಾನು ಆ್ಯಕ್ಟಿಂಗ್ಗೆ ಹೊಸಬ್ಳು, ಸೊ 0 rupees ನನಗೆ ಪೇ ಮಾಡಿಲ್ಲ, ಆ ಮೂವಿಗೆ ಪೇ ಮಾಡಿಲ್ಲ. ಸೊ ಇದು ಬಂದುಬಿಟ್ಟು ಉಗ್ರವತಾರದು. ಬಟ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಮೂವಿ ಹೆಸರು ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ನಾನು ಒಂದು ಫುಲ್ ಡೇ ನಾನು ಶೂಟಿಂಗಲ್ಲೇ ಇದ್ದೆ ಆ್ಯಂಡ್ ನನಗೆ ಬಂತು. ದಟ್ ವಾಸ್ ಮೈ ಫಸ್ಟ್ ಡೇ ಪೇಮೆಂಟ್ ಫಾರ್ ಜಸ್ಟ್ 10 ಸೆಕೆಂಡ್ಸ್ಗೆ ಈ ಅಮೌಂಟ್ ಅಂತ ಕೊಟ್ಟರು. ಎಷ್ಟು ಗೊತ್ತಾ? 500 ರೂಪಾಯಿ. ನಂಗೆ ನಂಬಕ್ಕೆ ಚಿಕ್ಕವಳಲ್ವಾ, ಏನು ಇವಾಗೆಲ್ಲ ಲಕ್ಷ ಸಾವಿರದಲ್ಲಿ ಒಂದೊಂದು ದಿನ ಕೊಡ್ತಾರೆ. ಬಟ್ ಇವಾಗ 500 ರೂಪಾಯಿ ನಿಮ್ಗೆ ಅನ್ಸ್ಬೋದು ಚಿಕ್ಕ ಅಮೌಂಟ್ ಅಂದು ಅಂತ. ನಾನು ಅಪ್ಪ ಅಮ್ಮನ ಜೊತೆ ಜಗಳಾಡಬೇಕಾದ್ರೆ ನಿಂಗೆ ಒಂದ್ಸಲ ದುಡ್ಕೊಂಬ ಹೋಗಿ, ನಿಂಗೆ ಅವಾಗ ಒಂದು ದುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಅವತ್ತೇನೋ ಗೊತ್ತಿಲ್ಲ, ಅವರು ಸಹ ಕಾಲ್ ಮಾಡಿದ್ರು, ಕಾರ್ ಕೂಡ ಕಳಿಸಿದ್ರು ಆ್ಯಂಡ್ ಲೊಕೇಶನ್ ಕೂಡ ಕರ್ಕೊಂಡು ಹೋದರು, ಮೇಕಪ್ ಮಾಡಿದ್ರು, ಛತ್ರಿ ಇಟ್ಕೊಳಕ್ಕೆ ಒಬ್ಬರಿದ್ರು, ಮೇಡಮ್ ಅಂತ ಎಲ್ಲ ಕರಿತಿದ್ರು. ಪ್ಯಾಚಪ್ ಅಲ್ಲ, ಮೇಕಪ್, ಟಚ್ ಮೇಕಪ್ಪ ಏನದು ನಂಗೆ ಗೊತ್ತಿಲ್ಲ, ಟಚಪ್ ಮಾಡ್ತಿದ್ರು. ಸೊ ಎಲ್ಲ ಆಗ್ತಿತ್ತು. ನನಗಂತೂ ಫುಲ್ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಬಟ್ ಇದೆಲ್ಲ ನನ್ನ ಹಳೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇತ್ತು. ಬಟ್ ಆ ಅಕೌಂಟ್ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗೋಗಿದೆ. ಸೊ ಆ ಮೂವಿ ಹೆಸರು ಕೂಡ ಗೊತ್ತಿಲ್ಲ, ಬಿಕಾಸ್ 3-4 years ಹಿಂದೆ ಶೂಟ್ ಮಾಡಿರೋ ವೀಡಿಯೋ ಅದು. ಅದರಲ್ಲಿ ನಾನು ಮಾತಾಡಿದ್ದೀನಿ, ಆ್ಯಕ್ಟ್ ಮಾಡಿಲ್ಲ, ಮಾತಾಡಿದ್ದೀನಿ. ಆ್ಯಂಡ್
ಆ ಮೂವಿ ಪಾರ್ಟ್ ನಾನು ಒಬ್ಳು. ಸೊ ಎಷ್ಟೇ ಸ್ಮಾಲ್ ಬಜೆಟ್ ಮೂವಿ ಆಗಿರಲಿ ಅಥವಾ ದೊಡ್ಡ ಬಜೆಟ್ ಮೂವಿ ಆಗಿರಲಿ, ಬೀಯಿಂಗ್ ಅ ಪಾರ್ಟ್ ಆಫ್ ದ್ಯಾಟ್ ಮೂವಿ ಇಸ್ ಮೋರ್ ಇಂಪಾರ್ಟೆಂಟ್. ದುಡ್ಡು ಬರಲಿ ಬಿಡಲಿ, ನನ್ನ ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ಹ್ಯಾವ್ ಟ್ರಾವೆಲ್ಡ್, ಐ ಹ್ಯಾವ್ ಎಕ್ಸ್ಪ್ಲೋರ್ಡ್ ಮೆನಿ ಪ್ಲೇಸಸ್. ತುಂಬ ಟ್ರೈ ಮಾಡಿದ್ದೀನಿ, CS ಮಾಡ್ತಿದ್ದೀನಿ, ಕಾಲೇಜ್ಗೆ ಹೋಗ್ತೀನಿ, ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಆ್ಯಕ್ಟಿಂಗ್ ಕೂಡ ನನ್ನ ಲೈಫಲ್ಲಿ ಆಗೋಗಿದೆ. ಇನ್ನೂ ಏನು ಮಾಡಬೇಕು ಹೇಳಿ? ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ವುಮೆನ್ಸ್ WPLಗೆ ಒಂದು ಸೇರ್ಕೊಳ್ಳೋದು ಮತ್ತು WWF ಅಲ್ಲಿ ಆಡೋದೊಂದು ಬಾಕಿ ಅಷ್ಟೇ. ಸೊ ದಿಸ್ ವಾಸ್ ಮೈ ಕಂಪ್ಲೀಟ್ ಸ್ಟೋರಿ. ಪಕ್ಕದ ಮನೆಗೂ ಆಂಟಿ ಓಡಾಡ್ತಿದ್ರು. ಸೊ ಇದು ನನ್ನ ಕಂಪ್ಲೀಟ್ ಉಗ್ರಾವತಾರ ಸ್ಟೋರಿ ಆ್ಯಂಡ್ ಮೈ ಫಸ್ಟ್ ಪೇಮೆಂಟ್ದು 500 ರೂಪಾಯಿ. ಒಂದು ವಿಷಯ ಹೇಳ್ತೀನಿ ನಿಮಗೆ, ಯಾವ ಚಿಕ್ಕ ಕೆಲಸ ಆಗಿರಲಿ ದೊಡ್ಡ ಕೆಲಸ ಆಗಿರಲಿ, ನೀವು ಅದರಿಂದ ದುಡ್ಡನ್ನ ಫಸ್ಟ್ ಟೈಮ್ ನಿಮ್ಮ ಕೈ ತೊಗೊಳ್ತೀರಂದರೆ ಆಲ್ ದ ಬೆಸ್ಟ್. ಬಿಕಾಸ್ ಎಲ್ಲರಿಗೂ ಕೆಲಸ ಸಿಗಲ್ಲ. ಎಷ್ಟೊಂದು ಜನ ಆ ಕೆಲಸ ಈ ಕೆಲಸ ಮಾಡಬೇಕು ಅಂತ ಇರ್ತಾರೆ. ಎಷ್ಟೊಂದು ಜನ ಒಂದು ಚಿಕ್ಕ ಪಾತ್ರ ಸಿಕ್ಕಿದ್ರು ಪರವಾಗಿಲ್ಲ ಮೂವಿಯಲ್ಲಿ, ಆ ಮೂವಿ ಪಾರ್ಟ್ ಆಗಿರಬೇಕು, ಖುಷಿ ಆಗುತ್ತೆ. ಅಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಹಣೆ ಬರದಲ್ಲಿ ಏನು ಬರ್ತಿರುತ್ತೋ ಅದೇ ಆಗೋದು ಅಷ್ಟೇ. ನಾನು ಸ್ಟೂಡೆಂಟ್ ಆಗ್ತೀನೋ, CS ಪ್ರೊಫೆಷನಲ್ ಕಂಟಿನ್ಯೂ ಮಾಡ್ತೀನೋ ಅಥವಾ ಆ್ಯಕ್ಟರ್ ಆಗ್ತೀನೋ ನಂಗೆ ನಿಜ ಗೊತ್ತಿಲ್ಲ. ಬಟ್ ಒಂದು ಪ್ಯಾಷನ್, ಓದೋದಲ್ಲದೆ ನಿಮ್ಮ ಪ್ಯಾಷನ್ ಕೂಡ ಫಾಲೋ ಮಾಡಬೇಕು. ಪ್ಯಾಷನ್ ಇಲ್ಲ ಅಂದರೆ ನಾನು ಈ ವಿಡಿಯೋ ಕೂಡ ಇವತ್ತು ಕೂಡ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರು. ಚಿಕ್ಕ ವಯಸ್ಸಲ್ಲಿದ್ದಾಗ ನಂದು ಆ್ಯಕ್ನೆ ಪ್ರೋನ್ ಸ್ಕಿನ್ ಇದ್ದಾಗ ಪಿಂಪಲ್ಸ್ ಆಗಿತ್ತು. ನಾನು ಯಾವಾಗ ಸ್ಕಿನ್ ಕೇರ್ ಬಗ್ಗೆ ಹಾಕಕ್ಕೆ ಶುರು ಮಾಡಿದ್ನೋ ಎಲ್ಲ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಇದೆ, ಹೆಂಗೆ ಮಾಡ್ತೀಯ ಶೂಟ್, ನೀನು ನೋಡೋಕ್ಕೂ ಅಷ್ಟು ಚೆನ್ನಾಗಿಲ್ಲ, ಏನು ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ಯಾ? ಅವಾಗ ಹೇಳಿ ನಾನು ಹೀರೋಯಿನ್, ನನ್ನ ಲೈಫ್ ನಾನು ಹೀರೋಯಿನೇ, ನೀವು ಯಾರು ಕೇಳೋಕ್ಕಂತ ಕೇಳಬೇಕು. ಆವಾಗಲೇ ಅವ್ರು ಸುಮ್ಮನೆ ಇರೋದು. ನೀವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಏನೇ ಮಾಡಲಿ ಜನ ಕಮೆಂಟ್ ಮಾಡೇ ಮಾಡ್ತಾರೆ. ಡೈರೆಕ್ಟಾಗಿ ಬಂದು ಮಾಡ್ಬೋದು, ಹಿಂದ್ಗಡೆಯಿಂದ ನಿಮ್ಮ ಫ್ರೆಂಡ್ಸ್ಗೆ ಹೋಗ್ಬಿಟ್ಟು ಹೇಳ್ಬೋದು. ಅಷ್ಟು ದುಶ್ಮನ್ಸ್ ಇರ್ತಾರೆ. ಈ ವಿಡಿಯೋ ನೋಡ್ಮೇಲೆ ಕೂಡ ತುಂಬ ಜನ ಮಾತಾಡ್ಕೊತಾರೆ ಅಂತ ನಂಗೆ ಗೊತ್ತು. ಬಟ್ ಒಂದು ಕಿವಿಯಲ್ಲಿ ಕೇಳಿಸ್ಕೊಬೇಡಿ, ಇನ್ನೊಂದು ಕಿವಿಯಲ್ಲೂ ಕೇಳಿಸ್ಕೊಳ್ಳೇಬೇಡಿ, ಆಯಿತಾ? ಇದು ನಿಮ್ಮ ಲೈಫ್, ನಿಮ್ಮ ಚಾಯ್ಸ್. ಕರಿಯರ್, ಪ್ಯಾಷನ್ ಎರಡೂ ಫಾಲೋ ಮಾಡೋದು ನಿಮ್ಮ ಚಾಯ್ಸ್. ಯಾರು ಬಂದುಬಿಟ್ಟು ನಮಗೆ ಊಟ ಹಾಕಲ್ಲ, ಅನ್ನ ಹಾಕಲ್ಲ, ಮನೇಲಿ ಇಟ್ಕೊಳಲ್ಲ, ಅಪ್ಪ ಅಮ್ಮ ಬಿಟ್ಟು ಇನ್ಯಾರು ನಿಮ್ಮ ಲೈಫಲ್ಲಿ ದೊಡ್ಡವ್ರು ಅಲ್ವೇ ಅಲ್ಲ. ಸೊ ಮೇಕ್ ಯೋರ್ ಚಾಯ್ಸ್ ದ ಬೆಸ್ಟ್. ಫ್ರೆಂಡ್ಸ್ ವಿಷಯ, ಓದಿನ ವಿಷಯದಲ್ಲಿ, ನೀವು ಯಾವ ಪಾರ್ಟ್ ಚೂಸ್ ಮಾಡ್ತಿದ್ದೀರೋ ಅನ್ನೋ ವಿಷಯದಲ್ಲಿ ಎಲ್ಲ ವೇ ಅಲ್ಲೂ ಯು ಹ್ಯಾವ್ ಟು ಬಿ ದ ಬೆಸ್ಟ್. ನಾನು ಇವಾಗಲೂ ಅಷ್ಟೇ, ಇಟ್ಸ್ ಫೈನ್, ಮಾತಾಡ್ಕೊಳ್ಳಿ. ನನಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು. ನನಗೆ ಎಷ್ಟೇ ಕಷ್ಟ ಆಗಿರಲಿ, ನಂಗೆ ಒಂದು ಇಷ್ಟ ಆದರೆ ನಂಗೆ ಅದು ಬೇಕೇ ಬೇಕು. ಇಲ್ಲಾಂದರೆ ನಂಗೆ ಬೇಡ, ಅದು ನಂಗೆ ಒಬ್ರು ಬೇಡ ಅಂದರೆ ಅವ್ರು ಬೇಡ ನನ್ನ ಲೈಫಲ್ಲಿ, ಆ ಥರ. ಸೊ ಫೈನಲಿ ಎಂಡ್ ಆಫ್ ದ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಮೀ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಅಕೌಂಟ್, ಥ್ರೆಡ್ಸ್ ಎಲ್ಲ ಅಕೌಂಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. Go click on that. Please like and share to my YouTube video. Bye. See you in the next video. Ta-ta.